ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಓಕೆ, ಥ್ಯಾಂಕ್ ಯು. ಇಡೀ ದಿನ ಇದೇ ಥರ ಅಪ್ಡೇಟ್ಸ್ ಕೊಡ್ತಾ ಹೋಗಿ ಪರಶುರಾಮ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಶ್ರೀರಾಮುಲು ಮತ್ತು ಈ ತುಕಾರಾಂ ಮಧ್ಯೆ ಬಿಗ್ ಫೈಟ್ ಇದೆ ಬಳ್ಳಾರಿಯಲ್ಲಿ. ಬಿಜೆಪಿಯ ಶ್ರೀರಾಮುಲು, ಕಾಂಗ್ರೆಸ್ನ ಈ ತುಕಾರಾಂ. ಶಾಂತಿಯುತ ಮತದಾನಕ್ಕೆ ಚುನಾವಣಾ ಆಯೋಗ ಅಲ್ಲೂ ಕೂಡ ತಯಾರಿಯನ್ನು ನಡೆಸಿಕೊಳ್ತಾ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರು ಈ ಶ್ರೀರಾಮುಲು. ಈಗ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ನಿಂದ ತುಕಾರಾಂ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಬಳ್ಳಾರಿ ಗಣಿ ಧಣಿ ಜನಾರ್ದನ್ ರೆಡ್ಡಿ ರಾಜಕಾರಣಕ್ಕೆ, ಅದರಲ್ಲೂ ಬಿಜೆಪಿಯ ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದಾರೆ. ಪಕ್ಷೇತರರಾಗಿದ್ರು ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ. ಅದಾದ ನಂತರ ಲೋಕಸಭೆ ಚುನಾವಣೆಗೆ ಬಂದಾಗ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಗಿದೆ. ಹಾಗಾಗಿ ಬಳ್ಳಾರಿಯಲ್ಲಿ ಏನಾಗುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಶ್ರೀರಾಮುಲು ಅವರು ಜಯಗಳಿಸ್ತಾರ, ಏನಾಗುತ್ತೆ ನೋಡಬೇಕು. ಶಶಿಧರ್ ಮೇಠಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ವೆರಿ ಗುಡ್ ಮಾರ್ನಿಂಗ್ ಶಶಿಧರ್. ಈ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಬರೋವರೆಗೂ ಒಂದು, ಬಂದ ಮೇಲೆ ಒಂದು ಅಂತ ಆಗಿದೆಯಾ ಹೇಗೆ ಅಂತ? ಈ ಚುನಾವಣಾ ಕಣ ಎಷ್ಟು ಇಂಪಾರ್ಟೆಂಟ್, ಏನೆಲ್ಲ ಇಂಟ್ರೆಸ್ಟಿಂಗ್ ಆಗಿ ನಡಿಬೋದು ಮತದಾನ? ಈಗಾಗಲೇ ಮತದಾನಕ್ಕೆ ಸಿದ್ಧತೆ ಹೇಗಾಗಿದೆ? ವಾಸುದೇವ್, ಈ ವಿಚಾರದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಬಿಜೆಪಿ ಅಭ್ಯರ್ಥಿಯಾಗಿರೋದು, ಅವರಿಗೆ ಇದು ಮಾಡು ಇಲ್ಲವೇ ಮಡಿ ಅನ್ನುವಂಥದ್ದು. ಯಾಕಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಕೂಡ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋತಿದ್ರು. ಈಗ ಬಿಜೆಪಿಯಿಂದ ಶ್ರೀರಾಮುಲಿಗೆ ಗೆಲುವು ಅನಿವಾರ್ಯವಾಗಿದೆ. ಅದೇ ರೀತಿಯಾಗಿ ಕಾಂಗ್ರೆಸ್ನ ಹಾಲಿ ಶಾಸಕ ತುಕಾರಾಂ ಅವರು ಕೂಡ ಸ್ಪರ್ಧೆ ಮಾಡಿದ್ದಾರೆ. ಈ ವಿಚಾರದಲ್ಲೂ ಕೂಡ ಇಬ್ಬರಿಗೂ ಕೂಡ, ಎರಡೂ ಪಕ್ಷಗಳಿಗೂ ಕೂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಗೆಲುವು ಅನಿವಾರ್ಯ ಮತ್ತು ಪ್ರತಿಷ್ಠೆಯ ಪ್ರಶ್ನೆ ಕಾಡ್ತಾ ಇದೆ. ಇತ್ತೀಚೆಗಿನ ದಿನಗಳಲ್ಲಿ ನೋಡಿದಂತ ಸಂದರ್ಭದಲ್ಲಿ ಮಾಜಿ ಸಚಿವರಿದ್ರು ಮತ್ತು ಹಾಲಿ ಶಾಸಕ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಈಗ ಬಿಜೆಪಿಗೆ ಬಂದಿರುವುದು ಶ್ರೀರಾಮುಲು ಅವರಿಗೆ ಆನೆ ಬಲ ಬಂದಂತಾಗಿದೆ. ಈಗ ಆಲ್ರೆಡಿ ಹೇಗಾದರೂ ಮಾಡಿ ಶ್ರೀರಾಮುಲುವನ್ನು ಸೋಲಿಸಬೇಕು ಎನ್ನುವಂತಹ ವಿಚಾರಕ್ಕಾಗಿ ಕಾಂಗ್ರೆಸ್ ಪಣ ತೊಟ್ಟಿದೆ. ಈ ಕಾರಣಕ್ಕಾಗಿ 3 ಸಚಿವರನ್ನು ಕೂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮೇಲೆ ಅತ್ಯಂತ ಹದ್ದಿನ ಕಣ್ಣಿಟ್ಟು ಪ್ರಚಾರ ಮಾಡಲೇಬೇಕು, ನಮ್ಮ ಅಭ್ಯರ್ಥಿ ಗೆಲ್ಲಬೇಕಂತ. ಒಂದು ಕಡೆ ಜಮೀರ್ ಅಹಮದ್ ಇರ್ಬೋದು, ನಾಗೇಂದ್ರ ಅವರು ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀರಾಮುಲು ಕೂಡ ಅವರಿಗೆ ಟಕ್ಕರ್ ನೀಡಬೇಕಂತ ಮೋದಿ ಅವರನ್ನು ಕೂಡ ಪ್ರಚಾರಕ್ಕೆ ಆಗಮಿಸಿದ್ರು. ಅದೇ ರೀತಿ ವಿಜಯೇಂದ್ರ ಆಗಿರ್ಬೋದು ಮತ್ತು ಯಡಿಯೂರಪ್ಪರವರನ್ನು ಕರೆಸಿದ್ರು, ಮತ್ತು ಭೈರತಿ ಅವರನ್ನು ಕೂಡ ಕರೆಸಿದ್ರು, ಮತ್ತು ಬೇರೆ ಬೇರೆ ಮುಖಂಡರನ್ನ ಕರೆಸೋದ್ರ ಮೂಲಕ ಮತದಾರರನ್ನ ಸೆಳೆಯುವಂತಹ ಎಲ್ಲಾ ಪ್ರಯತ್ನಗಳನ್ನು ಕೂಡ ಶ್ರೀರಾಮುಲು ಮಾಡಿದ್ದಾರೆ. ಅದಕ್ಕೋಸ್ಕರ ಶ್ರೀರಾಮುಲು ಈ ಚುನಾವಣೆಯಲ್ಲಿ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇರೋದನ್ನ ನಾವು ನೋಡ್ತೇವೆ. ಅದೇ ರೀತಿ ಇಲ್ಲಿ ನೋಡಬಹುದು, ನಾವು ಸಿರವಾರ ಗ್ರಾಮದಲ್ಲಿ ಇದ್ದೀವಿ. ಸಿರವಾರ ಗ್ರಾಮದಲ್ಲಿ ಸಖಿ ಮತಗಟ್ಟೆಯ ವ್ಯವಸ್ಥೆಯನ್ನ ನಾವು ಮಾಡಿದ್ದಾರೆ. ಇಲ್ಲಿ ಮತದಾನದ ಪರ್ವ ದೇಶದ ಗರ್ವ ಎನ್ನುವಂತ ವಿಚಾರದಲ್ಲಿ ನಮ್ಮ ನಡೆ ಮತ್ತು ಬೂತಿನ ಕಡೆ ಎನ್ನುವಂತ ವಿಚಾರವನ್ನು ಕೂಡ ಬರೆದಿದ್ದಾರೆ. ಅಂದ್ರೆ ಮತದಾನದ ಸಂಭ್ರಮ ಆದಾಗ ಮಾತ್ರ ದೇಶದ ಬದಲಾವಣೆ ಆಗುತ್ತೆ ಅಂತ. ಇದು ಒಳಗಡೆ ಹೋದಂತ ಸಂದರ್ಭದಲ್ಲಿ ಸಖಿ ಮತಗಟ್ಟೆಯಲ್ಲಿ ಎಲ್ಲಾ ಸಿಬ್ಬಂದಿಗಳು ಕೂಡ ಈಗ ಸಿದ್ಧವಾಗಿದ್ದಾರೆ, ಮತ್ತು ಅವರು ಮತದಾರರು ಬಂದು ಮತದಾನ ಮಾಡಬೇಕಾಗಿದೆ, ನೋಡಬೇಕಾಗಿದೆ. ಎಲ್ಲಾ ದಾನಗಳಿಗಿಂತ ಮತದಾನ ಶ್ರೇಷ್ಠ ದಾನ ಎನ್ನುವಂತ ವಿಚಾರವನ್ನು ಮಾಡಿದ್ದಾರೆ, ಮತ್ತು ಸಿಬ್ಬಂದಿಗಳ ಸಕಲ ಸಿದ್ಧತೆಯನ್ನು ಮಾಡಿದ್ದಾರೆ. ಸಖಿಗೆ ಸಂಬಂಧಪಟ್ಟಂತೆ ಅಂದ್ರೆ ಮಹಿಳೆಯರನ್ನ, ಇನ್ನೊಂದು ವಿಶೇಷ ಏನಂತಂದ್ರೆ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳೆಯರೇ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಮಹಿಳೆಯರನ್ನ ಸೆಳೆಯುವ ನಿಟ್ಟಿನಲ್ಲಿ ಈ ಸಖಿ ಮತಗಟ್ಟೆಗಳನ್ನ ಆಯಾ ವಿಧಾನಸಭಾ ಕ್ಷೇತ್ರವಾರು ಮಾಡಿದ್ದಾರೆ. ಅದೇ ರೀತಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಯುವ ಮತಗಟ್ಟೆಯನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ವಿಶೇಷ ಚೇತನರ ಮತಗಟ್ಟೆಯನ್ನು ಮಾಡಿದ್ದಾರೆ. ಸಾಂಪ್ರದಾಯಿಕ ಮತ್ತು ವಿಷಯಾಧಾರಿತ ಮತಗಟ್ಟೆಗಳನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಎಲ್ಲಾ ಹಂತದ ಮತದಾರರನ್ನು ಕೂಡ ಸೆಳೆಯಕ್ಕೆ ಸುಮಾರು 61,000 ಯುವ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮತದಾರರು ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಇದ್ದಾರೆ, ಅವರಿಗಾಗಿ ಕೂಡ ಯುವ ಮತಗಟ್ಟೆ ವ್ಯವಸ್ಥೆಯನ್ನು ಮಾಡಿದೆ. ನೋಡಿ, ಸಖಿಗೆ ಸಂಬಂಧಪಟ್ಟಂತೆ ಮಹಿಳೆಯರ ಚಿತ್ರಗಳನ್ನ ಮತಗಟ್ಟೆಗಳಲ್ಲಿ ಬಿಡಿಸುವುದರ ಮೂಲಕ ಸ್ಥಳೀಯ ವಿಷಯಾಧಾರಿತ ವಿಷಯಗಳನ್ನು ಕೂಡ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಮತದಾರರನ್ನ ಸೆಳೆಯುವಂತಹ ಕೆಲಸವನ್ನ ನಮ್ಮ ಬಳ್ಳಾರಿ ಜಿಲ್ಲಾಡಳಿತ ಆಯೋಗ ಮಾಡಿರುವುದನ್ನು ನೋಡ್ತೇವೆ. ಅಂದ್ರೆ ಈ ನಿಟ್ಟಿನಲ್ಲಿ ಮತದಾನದ ಸಂಖ್ಯೆ ಕೂಡ ಹೆಚ್ಚಾಗಬೇಕು, ಪರ್ಸೆಂಟೇಜ್ ಎನ್ನುವಂತ ವಿಚಾರದನ್ನ ಈಗಾಗಲೇ ಸ್ವೀಪ್ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಪ್ರಚಾರವನ್ನು ಮಾಡಿದ್ದಾರೆ. ಇಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಮತ್ತು ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ಕೂಡ ಬೇರೆ ಬೇರೆ ದೇಶಗಳಿಂದ ಕೂಡ ಮತದಾನ ಮಾಡೋದಕ್ಕೆ ಬಂದಿದ್ದಾರೆ. ಯುಎಸ್ಎದಿಂದನೂ ಕೂಡ ಇಲ್ಲಿ ಮತದಾನಕ್ಕೆ ಮಾಡುವುದಕ್ಕೆ ಬಂದಿರುವಂತಹ ಸಾಧ್ಯತೆ ಇದೆ, ಮತ್ತು ಬೇರೆ ಬೇರೆ ದೇಶಗಳಿಂದ ಬಂದಿದ್ದಾರೆ. ವಾಸುದೇವ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.